ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದಮಃ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ. ಇಂದು ವಾರ ಅತ್ಯಂತ ಶ್ರೇಷ್ಠವಾಗಿರುವ ಶಿವನ ವಾರ. ಇಂದು ವಾಸರ ಸೋಮವಾರ. 2024 ಇಸವಿ ಆಗಸ್ಟ್ 5ನೇ ತಾರೀಖಿನ ಸೋಮವಾರದ ಒಂದು ಹಿತೋಪದೇಶವನ್ನು ಕೇಳುವುದಕ್ಕಾಗಿ ದಯಮಾಡಿಸಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳನ್ನು ಕೋರುತ್ತಾ, ಸದ್ಗುರು ಸಂಶೋಧನ ಸಪ್ತಾಹ ಮಹೋತ್ಸವದ ಅಂಗವಾಗಿ ಏರ್ಪಾಡಾಗಿರುವ ವಿಶೇಷ ಉಪನ್ಯಾಸದಲ್ಲಿ ಇಂದು 3ನೇ ದಿವಸದ ಕಾರ್ಯಕ್ರಮ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರು, ವಯೋವೃದ್ಧರು, ತಪೋವೃದ್ಧರು, ಜ್ಞಾನವೃದ್ಧರು, ಅನುಭವವೃದ್ಧರು, ಶಾಸ್ತ್ರವೃದ್ಧರು ಮತ್ತು ಯತಿವರೆಣ್ಯರು ಆಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಾಂಕರಾದ್ವೈತ ವೇದಾಂತ ದರ್ಶನದ ಮೇಲೆ ಅನೇಕ ಸಂಶೋಧನೆಗಳು ಮಾಡಿದ್ದಾರೆ. ಅವುಗಳನ್ನು ಇಟ್ಟುಕೊಂಡು ಒಂದು ವಾರ ಕಾಲ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ ಇಂದು 3ನೇ ದಿವಸದ ಕಾರ್ಯಕ್ರಮ. ಇಂದಿನ ವಿಷಯ ಶಾಂಕರ ವೇದಾಂತ ಮರ್ಯಾದಾ. ಶಾಂಕರ ವೇದಾಂತದ ರಹಸ್ಯ, ಶಾಂಕರ ವೇದಾಂತದ ಯುನೀಕ್ನೆಸ್, ಶಾಂಕರ ವೇದಾಂತದ ಸ್ಪೆಷಾಲಿಟಿ ಏನು ಎನ್ನುವುದನ್ನು ಪೂಜ್ಯರಾದ ಸದ್ಗುರುಗಳು ತಾವು ಬರೆದಿರುವ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಎನ್ನುವಂಥ ಗ್ರಂಥದಲ್ಲಿ ಬರೀತಾರೆ. ಶುರು ಮಾಡ್ತಾ ಇದ್ದೇನೆ. ಓಂ ನಮೋ ಜಗಜ್ಜನ್ಮಾದಿ ಕಾರಣಾಯ. 14 ಬ್ರಹ್ಮಾತ್ಮನ ಸ್ವಯಂ ಸಿದ್ಧತ್ವಂ. ಹೆಡ್ಡಿಂಗು ಬ್ರಹ್ಮಾತ್ಮನಃ ಸ್ವಯಂ ಸಿದ್ಧತ್ವಂ. ಬ್ರಹ್ಮೈವ ಆತ್ಮ ಬ್ರಹ್ಮಾತ್ಮಸ್ಯ
ಬ್ರಹ್ಮಾತ್ಮನಃ ಸ್ವಯಂ ಸಿದ್ಧತ್ವಂ. ಪರಬ್ರಹ್ಮವು ನಮ್ಮೆಲ್ಲರ ಆತ್ಮನಾಗಿದೆ. ನಿಜವಾಗಿ ಪ್ರತಿಯೊಬ್ಬ ಜೀವನು ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ. ಬ್ರಹ್ಮವು ನನಗಿಂತ ಭಿನ್ನವಾಗಿಲ್ಲ, ನಾನು ಬ್ರಹ್ಮಕ್ಕಿಂತ ಭಿನ್ನನಾಗಿಲ್ಲ. ಇದಕ್ಕೆ ವೇದಾಂತದಲ್ಲಿ ಹೆಸರು ಬ್ರಹ್ಮಾತ್ಮತ್ವಂ. ಬ್ರಹ್ಮಾತ್ಮತ್ವ ಎನ್ನುವಂತಹದ್ದು ಸ್ವಯಂ ಸಿದ್ಧವಾಗಿದೆ. ಬ್ರಹ್ಮಾತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ. ಯಾವ ಪ್ರಮಾಣಗಳಿಂದಲೂ ಈ ಬ್ರಹ್ಮಾತ್ಮನನ್ನು ಯಾರೊಬ್ಬರು ಸಿದ್ಧ ಮಾಡಬೇಕಾಗಿಲ್ಲ. ಶುರು ಮಾಡ್ತಾ ಇದ್ದೀವಿ. ಶಾಂಕರ ಪ್ರಸ್ಥಾನಂತೂ ಅನಾದಿ ಸಂಪ್ರದಾಯ ಆಗತ ಪ್ರಕ್ರಿಯಾ ವಿಶೇಷಾಭ್ಯುಪಗಮಾದೇವ ತೇಭ್ಯಃ ವಿಲಕ್ಷಣಮಿತಿ ಚ ಕತಿಚಿತ್ ಪೂರ್ವಾಚಾರ್ಯ ವಾಕ್ಯೋದಾಹರಣಾತಿ ಪ್ರಸಾದಿತಂ. ಪೂಜ್ಯರಾದ ಸದ್ಗುರುಗಳು ಹಿಂದಿನ ಭಾಗದಲ್ಲಿ ಏನು ಹೇಳಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಶಾಂಕರ ಪ್ರಸ್ಥಾನವು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಉಪದೇಶ ಮಾಡಿರುವಂಥ ಪ್ರಸ್ಥಾನಕ್ಕೆ ಹೆಸರಾಯಿತು ಶಾಂಕರ ಪ್ರಸ್ಥಾನಂ. ಶಾಂಕರ ಸಿದ್ಧಾಂತ, ಶಾಂಕರ ಸಂದೇಶ. ಇದು ಕತಿಚಿತ್ ಪೂರ್ವಾಚಾರ್ಯ ವಾಕ್ಯೋದಾಹರಣಾತೆ, ಕೆಲವು ಹಿಂದಿನ ಪೂರ್ವಾಚಾರ್ಯರ ವಾಕ್ಯವನ್ನು ಉದಾಹರಣೆ ಮಾಡುವ ಮುಖಾಂತರ ಅವರೆಲ್ಲರ ದರ್ಶನಗಳಿಗಿಂತ ಶಾಂಕರ ದರ್ಶನ ಅತ್ಯಂತ ವಿಲಕ್ಷಣವಾಗಿದೆ ಎನ್ನುವುದನ್ನು ತೋರಿಸಿ ಆಯಿತು. ಅಥ ಇದಾನೀಂ ಏತತ್ ಸಂಪ್ರದಾಯವಿದಾಂ ವಚನೈಃ ಪ್ರಕಟೀಕೃತ ವೇದಾಂತ ಮರ್ಯಾದಾ ವಿಶೇಷಃ ವಿಶಿಷ್ಯ ಪ್ರಖ್ಯಾಪ್ಯಂತೆ ಪ್ರಸ್ಥಾನಂತರ ವೈಲಕ್ಷಣ್ಯ ದ್ಯೋತನಾರ್ಥಂ. ಈಗ ಈ ಭಾಗದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವಂಥ ಭಾಷ್ಯ ವಾಕ್ಯಗಳಿಂದ ಶಂಕರ ಸಿದ್ಧಾಂತದ ವಿಶೇಷವೇನು, ಶಾಂಕರ ಪ್ರಸ್ಥಾನದ ವೈಶಿಷ್ಟ್ಯವೇನು ಎನ್ನುವುದನ್ನು ಮುಂದೆ ತೋರಿಸ್ಕೊಡ್ತೇವೆ ಅಂತಂದು. ಗುರುಗಳ ವಾಕ್ಯ ಓದ್ತಾ ಇದ್ದರೆ ತುಂಬ ಸಂತೋಷವಾಗುತ್ತೆ. ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ, ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ. ಇಂಥ ಬ್ರಹ್ಮಾತ್ಮ ತತ್ವವು ಸ್ವಯಂ ಸಿದ್ಧವಾಗಿದೆ. ಇದನ್ನು ಯಾರೂ ಕೂಡ ಯಾವ ಪ್ರಮಾಣಗಳಿಂದಲೂ ಹೊಸದಾಗಿ ಸಿದ್ಧ ಮಾಡಬೇಕಾಗಿಲ್ಲ. ತದೇವಂ ವೇದಾಂತೈಕಗಮ್ಯಂ ಸ್ವತಃ ಸಿದ್ಧಂ ಆತ್ಮತತ್ವಮಿತಿ ಸಾಂಪ್ರದಾಯಿಕೀಂ ಪ್ರಕ್ರಿಯಾಂ ಅವಲಂಬ್ಯೈವ ಭಾಷ್ಯಕಾರಃ ಪದೇ ಪದೇ ಸ್ವೀಯ ಭಾಷ್ಯೇಷು ಲಿಖತಿ ಸ್ಮ. ಎಷ್ಟು ಚೆನ್ನಾಗಿ ವಾಕ್ಯ. ಸ್ವತಃ ಸಿದ್ಧವಾಗಿರುವ ಆತ್ಮತತ್ವವು ವೇದಾಂತೈಕ ಗಮ್ಯಂ, ಯಾವ ಪ್ರಮಾಣಗಳಿಂದಲೂ ತಿಳಿಯಲ್ಪಡುವ ತತ್ವವಲ್ಲ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ, ವೇದಾಂತ ವಾಕ್ಯಗಳಿಂದ ಮಾತ್ರವೇ ಈ ಬ್ರಹ್ಮಾತ್ಮ ತತ್ವ ಜಿಜ್ಞಾಸು ಜನಗೆ ಅರ್ಥವಾಗಬೇಕು ಎನ್ನುವ ಈ ಸಾಂಪ್ರದಾಯಿಕೀಂ ಪ್ರಕ್ರಿಯೆ ಗೌಡಪಾದ, ಬ್ರಹ್ಮನಂದಿ, ಉಪವರ್ಷಾಚಾರ್ಯ, ದ್ರವಿಡಾಚಾರ್ಯ ಮುಂತಾಗಿರುವ ಎಲ್ಲ ಆಚಾರ್ಯರು ಒಪ್ಪಿಕೊಂಡಿರುವಂಥ ಪ್ರಕ್ರಿಯೆ. ಮುಂದೆ ಅದನ್ನು ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ ಪ್ರಕ್ರಿಯಾ ಕ್ರಮದಿಂದಲೇ ಭಗವತ್ಪಾದ ಶಂಕರರು ಆತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ ಎನ್ನುವ ವಿಷಯವನ್ನು ತೋರಿಸುವುದಕ್ಕಾಗಿ ಮತ್ತೆ ಮತ್ತೆ ತಮ್ಮ ಭಾಷ್ಯಗಳಲ್ಲಿ ಈ ವಾಕ್ಯವನ್ನು ಬರೆದಿದ್ದಾರೆ. ತುಂಬ ವಾಕ್ಯ ಇದೆ. ಶಾಂಕರ ಭಾಷ್ಯ ಪಂಕ್ತಿಗಳನ್ನು ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಂಗಾ ಪ್ರವಾಹದಂತೆ ಕೋಟ್ ಮಾಡ್ತಾ ಇದ್ದಾರೆ. ನಹಿ ಆತ್ಮ ಆಗಂತುಕ ಕಸ್ಯಚಿತ್
ಸ್ವಯಂ ಸಿದ್ಧತ್ವಾತ್ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಆತ್ಮನು ಯಾರಿಗೂ ಆಗಂತುಕನಲ್ಲ. ಯಾವನೊಬ್ಬನಿಗೂ ಕೂಡ ನಾನು ಎನ್ನುವ ತತ್ವ ಹೊಸದಾಗಿ ತಿಳಿಯಲ್ಪಡಬೇಕಾಗಿಲ್ಲ. ಏಕೆಂದರೆ ಸ್ವಯಂ ಸಿದ್ಧತ್ವಾತ್ ಆತ್ಮನು ತಾನೇ ಸಿದ್ಧನಾಗಿದ್ದಾನೆ. ಆತ್ಮನು ಸಾಧ್ಯನಲ್ಲ. ಆತ್ಮನಿಗಿಂತ ಭಿನ್ನವಾಗಿರುವ ಅನಾತ್ಮ ವಸ್ತುಗಳಾದರೆ ಅವುಗಳನ್ನು ಪ್ರಮಾಣಗಳಿಂದ ಸಿದ್ಧಪಡಿಸಬೇಕು. ಆತ್ಮನ ಹಾಗಿಲ್ಲ, ಸ್ವಯಂ ಸಿದ್ಧನಾಗಿದ್ದಾನೆ ಆತ್ಮ ಎನ್ನುವುದನ್ನು ಭಗವತ್ಪಾದ ಶಂಕರರು ತಮ್ಮ ಭಾಷ್ಯಗಳಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ. ನನು ಆಗಮೇನ ಆತ್ಮ ಪರಿಚ್ಛಿದ್ಯತೆ ಪ್ರತ್ಯಕ್ಷಾದಿನಾ ಚ ಪೂರ್ವಂ ಇತಿ ಚೇತ್ ನ ಆತ್ಮನ ಸ್ವತಃ ಸಿದ್ಧತ್ವಾತ್. ಗುರುಗಳ ಕಣ್ಣಿಗೆ ಇಂಥ ವಾಕ್ಯಗಳೇ ಬೀಳ್ತಾ ಇವೆ ನೋಡಿ. ಯಾರು ಬ್ರಹ್ಮಜ್ಞಾನಿಗಳೋ, ಯಾರು ಶ್ರೋತ್ರಿಯರೋ, ಯಾರು ಜೀವನ್ಮುಕ್ತರೋ ಅಂಥವರಿಗೆ ಶಾಂಕರ ಭಾಷ್ಯದಲ್ಲಿ ಇರುವಂಥ ಆಣಿಮುತ್ತುಗಳೇ ಸಿಕ್ಕುತ್ತೆ. ಆತ್ಮನನ್ನು ಆಗಮದಿಂದ ತಿಳಿದುಕೊಳ್ಳಬಹುದಲ್ಲವೇ? ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೂ ಆತ್ಮನನ್ನು ತಿಳಿದುಕೊಳ್ಳಬೇಕಲ್ಲವೇ ಎಂದರೆ ಇಲ್ಲ. ಏಕೆಂದರೆ ಆತ್ಮನಃ ಸ್ವತಃ ಸಿದ್ಧತ್ವಾತ್ ಆತ್ಮನು ಸ್ವತಃ ಸಿದ್ಧನಾಗಿರುವುದರಿಂದ ಅಪರೋಕ್ಷತ್ವಾಚ ಪ್ರತ್ಯಗಾತ್ಮ ಪ್ರಸಿದ್ಧೇ. ಈ ಪ್ರತ್ಯಗಾತ್ಮ ರೂಪದಿಂದ ಆತ್ಮನು ಪ್ರಸಿದ್ಧನಾಗಿದ್ದಾನೆ ಅಂತೆಲ್ಲ ವಾಕ್ಯವನ್ನು ಕೋಟ್ ಮಾಡಿ ಆತ್ಮನನ್ನು ಸ್ವಯಂ ಸಿದ್ಧ ಅಂತ ಇದೊಂದು ಶಾಂಕರ ಪ್ರಸ್ಥಾನ ಮರ್ಯಾದ. ಪ್ರತ್ಯಗಾತ್ಮ ತತ್ವವು ಪರಬ್ರಹ್ಮ ತತ್ವವು ಸ್ವತಃ ಸಿದ್ಧವಾಗಿದೆ ಎನ್ನುವಂಥ ವಿಚಾರ. ಮತ್ತೊಂದು ಜೀವಸ್ಯ ಸದ್ಬ್ರಹ್ಮಾತ್ಮತ್ವಾತ್ ಅಕರ್ತೃತ್ವಂ ಸ್ವಭಾವ. ಬೇಕಾದಷ್ಟು ಒಂದೊಂದೇ ಹೇಳ್ತಾ ಇದ್ದೇನೆ. ಜೀವನು ಸದ್ರೂಪವಾದ ಬ್ರಹ್ಮ ಸ್ವರೂಪನೇ ಆಗಿರುವುದರಿಂದ ಜೀವೋ ಬ್ರಹ್ಮೈವ ನಾಪರಃ. ಜೀವ ಅಂತ ಕರೀತಾ ಇದ್ದೇವೆ. ಅವಿದ್ಯಾಕಲ್ಪಿತವಾಗಿರುವ ದೇಹಾದಿ ಉಪಾಧಿಗಳ ಅಧ್ಯಾಸದಿಂದ ಜೀವಾತ್ಮನಿಗೆ ಜೀವಾತ್ಮತ್ವ ಅಂತ ತೋರ್ತಾ ಇದೆ. ನಿಜವಾಗಿ ಜೀವಾತ್ಮ ಯಾರು? ಸದ್ಬ್ರಹ್ಮಾತ್ಮತ್ವಾತೆ. ಇವನು ಸದ್ರೂಪವಾದ ಬ್ರಹ್ಮದ ಸ್ವರೂಪನೇ ಆಗಿದ್ದಾನೆ. ಜೀವನ ನಿಜವಾದ ಸ್ವರೂಪ ಬ್ರಹ್ಮವೇ. ಹೀಗಿರುವುದರಿಂದ ಅಕರ್ತೃತ್ವಂ ಸ್ವಭಾವ. ಪರಬ್ರಹ್ಮವು ಅಕರ್ತೃವಾಗಿದೆ. ಬ್ರಹ್ಮ ಸ್ವರೂಪನೇ ಆಗಿರುವಂಥ ಜೀವಾತ್ಮನೂ ಕೂಡ ಅಕರ್ತ ಸ್ವರೂಪನೇ ಆಗಿದ್ದಾನೆ ಎನ್ನುವಂಥದ್ದು ಮತ್ತೊಂದು ವಿಶೇಷ ಮರ್ಯಾದ. ಸಮನ್ವಯ ಸೂತ್ರ ಭಾಷ್ಯಾಂತೆ. ಸಮನ್ವಯ ಸೂತ್ರ ಭಾಷ್ಯ ಅಂತೆ ಅಪಿಚಾಹು ಇತಿ ಅವತಾರಿತಂ ಶ್ಲೋಕತ್ರಯಂ ಭಗವತ್ಪಾದ ಸಮ್ಮತಂ ಅದ್ವೈತ ಸಿದ್ಧಾಂತ ಸಾರಂ ಸಂಗೃಹಾತಿ. ಎಷ್ಟೇ ವಾಕ್ಯಗಳು. ಓಂ ತತ್ವ ಸಮನ್ವಯಾತ್ ಒಂದು ಸೂತ್ರ. ಈ ಸೂತ್ರಕ್ಕೆ ಹೆಸರು ಸಮನ್ವಯ ಸೂತ್ರ. ಭಗವತ್ಪಾದ ಶಂಕರಾಚಾರ್ಯರವರು ಈ ಸೂತ್ರದ ಅರ್ಥವನ್ನು ವಿಸ್ತಾರವಾಗಿ ತಿಳಿಸ್ಕೊಂಡು ಸುಮಾರು 15 ಪುಟ ಬರೆದಿದ್ದಾರೆ. ನನಗಷ್ಟು ಗಟ್ಟಿಯಾಗಿಬಿಟ್ಟಿದೆ. ಗಟ್ಟು ಮಾಡಿಸಿದ್ದಾರೆ ಪೂಜ್ಯರಾದ ಸದ್ಗುರುಗಳು. ಆ ಸೂತ್ರ ಭಾಷ್ಯವನ್ನು ಬರೆದು ಅದರ ಕಟ್ಟ ಕಡೆಯಲ್ಲಿ ಶಂಕರರು 3 ಶ್ಲೋಕಗಳ ಉದಾಹರಣೆ ಮಾಡಿದ್ದಾರೆ. ಅದಕ್ಕೆ ಅಪಿಚಾಹು ಹೀಗೆಂದು ವೇದಾಂತ ಸಂಪ್ರದಾಯವನ್ನು ಬಲ್ಲಂಥ ಆಚಾರ್ಯರು ಹೇಳುತ್ತಾರೆ ಅಂತ ಹೇಳಿಬಿಟ್ಟು ಅದರಲ್ಲಿ ಭಗವತ್ಪಾದ ಶಂಕರಾಚಾರ್ಯರಿಗೆ ಸಮ್ಮತವಾಗಿರುವ ಅದ್ವೈತ ಸಿದ್ಧಾಂತದ ಸಾರವನ್ನು ಆ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯ ಶ್ಲೋಕ ಕೋಟ್ ಮಾಡ್ತಾ ಇದ್ದಾರೆ. ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾತ್
ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ ಕಾರ್ಯಂ ಕಥಂ ಭವೇತ್. ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ 4ನೇ ಸೂತ್ರ ತತ್ವ ಸಮನ್ವಯ. ಆ ಸೂತ್ರಕ್ಕೆ ಭಾಷ್ಯವನ್ನು ಬರೆದು ಕಟ್ಟಕಡೆಯಲ್ಲಿ ಉದಾಹರಿಸುವಂಥ 3 ಶ್ಲೋಕಗಳ ಪೈಕಿ ಇದು ಪ್ರಪ್ರಥಮ ಶ್ಲೋಕ. ಗೌಣ ಮಿಥ್ಯಾತ್ಮನೋ ಅಸತ್ವೇ ಪುತ್ರ ದೇಹಾದಿ ಬಾಧನಾತಿ. ಪುತ್ರ ದೇಹಾದಿಗಳು ಅವಿದ್ಯಾ ಕಲ್ಪಿತ ತಾನಲ್ಲ ಅಂತ ಅರ್ಥವಾದ ಮೇಲೆ ಗೌಣ ಮಿಥ್ಯಾತ್ಮ ಜ್ಞಾನ ಬಾಧಿಸುವೆ. ಗೌಣಾತ್ಮನೂ ನಾನಲ್ಲ, ಮಿಥ್ಯಾತ್ಮನೂ ನಾನಲ್ಲ, ಅವರೆಲ್ಲರೂ ಕೂಡ ಅವಿದ್ಯಾ ಕಲ್ಪಿತರು ಅಂತ ತೀರ್ಮಾನವಾದ ಮೇಲೆ ನಾನು ಯಾರು? ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧೆ, ನಾನು ಸದ್ರೂಪವಾದ ಚಿದ್ರೂಪವಾದ ಆನಂದ ಸ್ವರೂಪವಾದ ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮವೇ ಆಗಿದ್ದೇನೆ ಎಂದು ಬೋಧೆ ಸತಿ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟ ಮೇಲೆ ಕಾರ್ಯಂ ಕಥಂ ಭವೇತ್, ಅಂಥವನಿಗೆ ಮಾಡಬೇಕಾದದ್ದು ಬಿಡಬೇಕಾದದ್ದು ಹೇಗೆ ತಾನೇ ಉಳಿದೀತು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಜೀವಾತ್ಮನು ಬ್ರಹ್ಮಸ್ವರೂಪನೇ ಆಗಿರುವುದರಿಂದ ಅವನಿಗೆ ಕರ್ತೃತ್ವವಾಗಲಿ ಭೋಕ್ತೃತ್ವವಾಗಲಿ ಸ್ವಭಾವವಲ್ಲ. ಅಕರ್ತೃತ್ವಂ ಅಭೋಕ್ತೃತ್ವಮೇವ ಸ್ವಭಾವ ಅಂತ ಹೇಳ್ತಾರೆ. ಅತ್ರ ಗುರುಗಳ ವಾಕ್ಯವನ್ನು ಓದ್ತೇನೆ. ಸ್ವಯಂ ಸಿದ್ಧಸ್ಯ ಆತ್ಮನಃ ಸ್ವಭಾವತ ಏವ ಅಕರ್ತೃತ್ವಮಿತಿ ವೇದಾಂತ ಮರ್ಯಾದಾ ಸ್ಫುಟಿತ. ಇದನ್ನು ವೇದಾಂತ ಮರ್ಯಾದ, ವೇದಾಂತ ದರ್ಶನದ ತಿರುಳು. ಇದನ್ನು ಇಂಗ್ಲೀಷಲ್ಲಿ ದಿಸ್ ಈಸ್ ದಿ ಕ್ರೀಮ್ ಆಫ್ ಶಂಕರ ವೇದಾಂತ. ಶಾಂಕರ ವೇದಾಂತದ ಸಾರ ಸಂಗ್ರಹ ಕೆನೆಯಂತೆ ಇದೆ. ಏನು? ಸ್ವಯಂ ಸಿದ್ಧಸ್ಯ ಆತ್ಮನಃ, ಆತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ. ಇಂಥ ಆತ್ಮನಿಗೆ ಅಕರ್ತೃತ್ವ ಕರ್ತೃತ್ವ ರಾಹಿತ್ಯ ಅಭೋಕ್ತೃತ್ವ ಭೋಕ್ತೃತ್ವ ರಾಹಿತ್ಯ ಎನ್ನುವಂತಹದ್ದು ಸ್ವಾಭಾವಿಕವಾಗಿದೆ. ಜೀವನು ಏನೇನೋ ಮಾಡಿಕೊಂಡ ಮೇಲೆ ಅಕರ್ತ ಸ್ವರೂಪನಾಗಬೇಕಾದ್ದಿಲ್ಲ. ಯಾವಾಗ ಇವನು ತನ್ನನ್ನು ನಾನು ಕರ್ತ ನಾನು ಭೋಕ್ತ ಎಂದು ಮಾಡಿಕೊಂಡಿದ್ದಾನೆಯೋ ಆಗಲೂ ಕೂಡ ಇವನು ನಿಜವಾಗಿ ಅಕರ್ತೃವಾಗಿರುವ ಅಭೋಕ್ತೃವಾಗಿರುವ ಆತ್ಮನೇ ಆಗಿದ್ದಾನೆ ಅಂತ ಅರ್ಥ. ಪೂಜ್ಯರಾದ ಸದ್ಗುರುಗಳು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅಯಮತ್ರ ಶ್ಲೋಕಾಭಿಪ್ರಾಯ, ಇದು ಶ್ಲೋಕದ ತಾತ್ಪರ್ಯ. ಪುತ್ರಾದಿಷು ಸಕಲೇಶು ವಿಕಲೇಶು ವ ಅಹಮೇವ ಸಕಲಃ ವಿಕಲೋ ವಾ ಇತಿ ಪುತ್ರಾದಿ ಧರ್ಮಾನ್ ಆತ್ಮನಿ ಅಧ್ಯಸ್ಯತಿ ಇತಿ ಅತಿಪ್ರಾಕೃತಃ. ಸರಿ, ಸಾಮಾನ್ಯ ಮನುಷ್ಯ ಅತಿಪ್ರಾಕೃತ, ವೇದಾಂತ ಓದಿಲ್ಲ, ಮೀಮಾಂಸಾ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಆರ್ಡಿನರಿ ಮ್ಯಾನ್ ಅವನೇ ತಿಳ್ಕೊತಾನೆ. ಪುತ್ರಾದಿಗಳು ಪುತ್ರ ಮಿತ್ರ ಪತ್ನಿ ಮುಂತಾದವರು ಸಕಲರಾದರೆ ಆರೋಗ್ಯವಾಗಿದ್ದರೆ ನಾನೇ ಆರೋಗ್ಯವಾಗಿದ್ದೇನೆ, ಅವರಿಗೇನಾದರೂ ರೋಗಗಳೇನಾದರೂ ಬಂದರೆ ನನಗೇ ಬಂತು ಅಂತ ಮಾಡಿಕೊಡ್ತಾರೆ. ಯಾರು? ಅತ್ಯಂತ ಪ್ರಾಕೃತರಾಗಿರುವಂಥ ಮನುಷ್ಯರು. ಇಲ್ಲಿ ಪುತ್ರಾದೀನ ಸ್ವಾತ್ಮನ ಸಕಾಶಾತ್ ಭೇದಸ್ಯ ಪ್ರಸಿದ್ಧತ್ವಾತ್ ತೇ ಗೌಣಾತ್ಮಾನಃ ಇತಿ ವ್ಯಪದಿಶ್ಯಂತೆ. ಈ ಶ್ಲೋಕದಲ್ಲಿ ಗೌಣ ಮಿಥ್ಯಾತ್ಮನು ಅಸತ್ವೇ ಎಂದಿದ್ದಾರೆ. ಒಂದು ಗೌಣಾತ್ಮ, ಒಂದು ಮಿಥ್ಯಾತ್ಮ. ಈ ಪುತ್ರ ಮಿತ್ರಾದಿಗಳಿಗೆ ಗೌಣಾತ್ಮರು ಎಂದು ಹೆಸರು. ಏಕೆಂದರೆ ಇವರು ತನಗಿಂತ ಭಿನ್ನರಾಗಿದ್ದಾರೆ ಎನ್ನುವುದು ತಿಳಿದಿದ್ದರೂ ಸಹಿತ ನಾನು ಬೇರೆ, ನನ್ನ ಗಂಡ ಬೇರೆ, ನಾನು ಬೇರೆ, ನನ್ನ ಪತ್ನಿ ಬೇರೆ, ನಾನು ಬೇರೆ, ನನ್ನ ಮನೆ ಬೇರೆ, ನಾನು ಬೇರೆ, ನಮ್ಮ ಸ್ನೇಹಿತ ಬೇರೆ, ನಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದರೂ ಸಹಿತ ಅವರೇ ನಾನು ಅಂತ ಮಾಡಿಕೊಂಡಿದ್ದಾನಲ್ಲ,
ಇದಕ್ಕೆ ಹೆಸರು ಗೌಣಾತ್ಮ. ಗೌಣಾತ್ಮರೂ ನಾನಲ್ಲ, ಮಿಥ್ಯಾತ್ಮರೂ ನಾನಲ್ಲ ಅಂತ ತಿಳ್ಕೊಂಡಾಗ ಅವನಿಗೆ ಮಾಡಬೇಕಾದದ್ದೇನೂ ಮುಡಿದಿರುವುದಿಲ್ಲ. ಮುಖ್ಯಾತ್ಮಾದು ಸ್ವಯಮಿತಿ ಜಾನನ್ನೇವ ಹಿ ತತಃ ಪುತ್ರಾದಿಮೇನ. ಮುಖ್ಯಾತ್ಮ ನಾನು, ನಾನೇ ನಿಜವಾಗಿರುವ ಆತ್ಮ ಅಂತ ತಿಳಿದುಕೊಂಡೇ ತನಗಿಂತ ಭಿನ್ನನಾಗಿ ಕಾಣುತ್ತಿರುವಂಥ ಮಗನನ್ನು ನಾನು ಎಂದು ಮಾಡಿಕೊಳ್ಳುತ್ತಾನಲ್ಲ, ಇದಕ್ಕೆ ಗೌಣಾತ್ಮ ಗೌಣಾತ್ಮ ಎಂದು ಹೆಸರು ಅಂತ ಹೇಳಿಬಿಟ್ಟು ಮುಂದೆ ಹೇಳ್ತಾನೆ, ಅತ್ರ ಚ ಬೋಧೆ ಕಾರ್ಯಂ ಕಥಂ ಭವೇತ್. ಹೀಗೆ ನಿಶ್ಚಯ ಜ್ಞಾನವಾಗಿ ಬಿಟ್ಟರೆ ಅಕರ್ತೃವಾಗಿರುವ ಅಭೋಕ್ತೃವಾಗಿರುವ ಆತ್ಮನೇ ನಾನು ಎನ್ನುವ ನಿಶ್ಚಯ ಜ್ಞಾನವಾದ ಮೇಲೆ ಅವನಿಗೆ ಅನವಬೋಧಾದೇವ ಜನ ಸಕ್ರಿಯಾತ್ಮ ಸ್ವರೂಪೇ ಅವತಿಷ್ಠಂತೆ. ಅವನಿಗೆ ಯಾವ ಕರ್ತೃತ್ವ ಭೋಕ್ತೃತ್ವವಿಲ್ಲ ಅಂತ ಹೇಳಿದ್ದರಿಂದ ಅಜ್ಞಾನದಿಂದಲೇ ಅವಿದ್ಯೆಯಿಂದಲೇ ಅಜ್ಞಾನಿಗಳು ತಮ್ಮನ್ನು ಕರ್ತ ಭೋಕ್ತ ಎಂದು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ತತ್ರ ಅವಿದ್ಯಾತಃ ಏವ ಕ್ರಿಯಾಕಾರಕ ಫಲವ್ಯವಹಾರ ಅದ್ವಿತೀಯಾತ್ಮಬೋಧೇತು ನ ಕಾರ್ಯಂ ಸಂಭವತಿ ಇತ್ಯರ್ಥ ಶ್ರುತಿ. ನೋಡಿ, ಗುರು ಬರೀತಾ ಇದ್ದಾರೆ, ಎಲ್ಲ ಮಾನವರಲ್ಲಿಯೂ ಕಾಣುತ್ತಿರುವ ಕ್ರಿಯಾ ಕಾರಕ ಫಲರೂಪವಾಗಿರುವ ವ್ಯವಹಾರಗಳೆಲ್ಲವೂ ಅವಿದ್ಯೆಯಿಂದಲೇ ತೋರ್ತಾ ಇವೆ. ಅವಿದ್ಯೆ ಅಂದ್ರೇನು? ಆತ್ಮನೆಂದು ಸರಿಯಾಗಿ ತಿಳಿದುಕೊಳ್ಳಲಾರದೆ ಅವಿದ್ಯಾಕಲ್ಪಿತವಾದ ಅನಾತ್ಮವಾದ ಜಡವಾದ ದೇಹಾದಿಗಳನ್ನು ನಾನೆಂದು ತಿಳಿಯುವುದೇ ವಿದ್ಯೆ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಬರೆದಿದ್ದ ಶಂಕರಾಚಾರ್ಯ. ಅವಿದ್ಯೆಯಿಂದಲೇ ಕರ್ತೃತ್ವ, ಅವಿದ್ಯೆಯಿಂದಲೇ ಭೋಕ್ತೃತ್ವ, ಅವಿದ್ಯೆಯಿಂದಲೇ ಕ್ರಿಯಾ ಕಾರಕ ಫಲ ವ್ಯವಹಾರವೆಲ್ಲ ತೋರ್ತಾ ಇದೆ. ಆದರೆ ಅದ್ವಿತೀಯಾತ್ಮ ಅವಬೋಧೇತು, ಅದ್ವಿತೀಯನಾದ ಆತ್ಮನೇ ನಾನು ಎನ್ನುವ ಅನುಭವ ಉಂಟಾಗಿ ಬಿಟ್ಟರೆ ಅಲ್ಲಿ ಮಾಡಬೇಕಾದಂಥ ಕರ್ತವ್ಯ ಏನೂ ಉಳಿದಿರುವುದಿಲ್ಲ ಅಂತ ಹೇಳ್ತಾ ಇದ್ದೆ. ಮುಂದೆ ಇನ್ನೊಂದು ಪಾಯಿಂಟ್, ಬ್ರಹ್ಮಾತ್ಮತ್ವಮೇವ ಜೀವಸ್ಯ ಸ್ವಭಾವಃ ನ ಪ್ರಮಾತೃತ್ವಂ ಇತಿ ವೇದಾಂತ ಮರ್ಯಾದಾ. ಜೀವಾತ್ಮರಿಗೆ ಬ್ರಹ್ಮಾತ್ಮತ್ವವೇ ಸ್ವಭಾವವಾಗಿದೆ. ಎಷ್ಟು ಜೀವರಿದ್ದಾರೋ, 1,000 ಕೋಟಿ ಜೀವರಿದ್ದಾರೆ. 1,000 ಕೋಟಿ ಜೀವನೂ ಕೂಡ ನಿಜವಾಗಿ ಬ್ರಹ್ಮಸ್ವರೂಪರೇ ಆಗಿದ್ದಾರೆ. ಜರಾ ಮರಣ ನಿರ್ಮುಕ್ತಾ ಸರ್ವೇ ಧರ್ಮ ಸ್ವಭಾವತಃ ಜರಾ ಮರಣಮಿಚ್ಛಂತಃ ಶವಂತೆ ತನ್ಮನೀಷಯ ಎಂದಿದ್ದಾರೆ ಗೌಡಿ. ಏನು ಸ್ವಾಮಿ, ಪರಮಾದ್ಭುತ. ಎಲ್ಲ ಜೀವರು ಕೂಡ ಬ್ರಹ್ಮಾತ್ಮ ಸ್ವರೂಪನೇ ಆಗಿದ್ದಾರೆ. ಇದನ್ನೇ ಉಪನಿಷತ್ತು ಹೇಳ್ತಾ ಇದೆ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಜೀವತ್ವ ಇದ್ದು ಬ್ರಹ್ಮಜ್ಞಾನವಾದ ಮೇಲೆ ತೊಲಗುವುದಿಲ್ಲ. ಜೀವಾತ್ಮತ್ವ ಯಾವಾಗಲೂ ಇರಲಿಲ್ಲ. ಜೀವನ ನಿಜವಾಗಿ ಬ್ರಹ್ಮಸ್ವರೂಪನೇ ಆಗಿದ್ದಾನೆ. ಒಂದು ಉದಾಹರಣೆ, ಹಗ್ಗವನ್ನು ಹಾವು ಅಂತ ತಿಳ್ಕೊಂಡ್ಬಿಟ್ಟ, ಭಯ ಪಡ್ತಾ ಇದ್ದಾನೆ. ಒಬ್ಬ ದಾರಿ ಹೋಗ ಬಂದ, ಯಾಕಪ್ಪ ಭಯ ಪಡ್ತಾ ಇದ್ದೀಯ ಅಂದ. ಹಾವಿದೆ ಅಂತ ಹೇಳ್ದ. ಇವನು ಹತ್ತಿರಕ್ಕೆ ಹೋದ, ನೋಡ್ದ, ಹಾವಲ್ಲ ಹಗ್ಗ ಅಂತ ಗೊತ್ತಾಯ್ತು. ಅವನು ಉಪದೇಶ ಮಾಡಿ, ಹಾವಲ್ಲಪ್ಪ ಹಗ್ಗ ಅಂತ ಉಪದೇಶ ಮಾಡಿದ. ಅವನು ಉಪದೇಶ ಮಾಡಿದ್ದು ಹಾವಲ್ಲ ಹಗ್ಗ. ಇವನು ತಿಳ್ಕೊಂಡ ಮೇಲೆ ಸರ್ಪತ್ವ ಹೋಯ್ತಾ? ಮುಂಚೆನೇ ಸರ್ಪತ್ವ ಇರಲಿಲ್ವಾ? ಯೋಚನೆ ಮಾಡಿ. ಉಪದೇಶ ಮಾಡಿದ, ತಿಳ್ಕೊಳ್ಳದೆ ಇದ್ದಾಗಲೂ ಕೂಡ ಇದ್ದದ್ದೇನು ಹಗ್ಗವೇ. ಅದೇ ರೀತಿಯಲ್ಲಿ ಜೀವಸ್ಯ ಬ್ರಹ್ಮಾತ್ಮತ್ವಮೇವ ಸ್ವಭಾವ. ಬ್ರಹ್ಮಾತ್ಮತ್ವವೇ ಸ್ವಭಾವ. ಬ್ರಹ್ಮರೂಪದಿಂದ ಇದ್ದಾನೆ ಜೀವ.
ಇಷ್ಟೇ ಬರ್ತೇವೆ. ನ ಪ್ರಮಾತೃತ್ವ, ಜೀವನಿಗೆ ಪ್ರಮಾತೃತ್ವ ಎನ್ನುವಂತಹದ್ದು ಸ್ವಭಾವವಲ್ಲ ಅಂತ ಹೇಳ್ತಾರೆ. ಯಥೈವ ಕರ್ತೃತ್ವ ಬುದ್ಧಿ ಅಜ್ಞಾನಕೃತ ಅಕರ್ತೃತ್ವಮೇವ ಸರ್ವೇಷಾಂ ನ ಸ್ವಭಾವಃ ಏವಮೇವ ಜ್ಞಾತಾಹಂ ಬ್ರಹ್ಮಜ್ಞಾನೇನ ಅಜ್ಞಾನಂ ಪರಿಹೃತ್ಯ ಬ್ರಹ್ಮಾತ್ಮಭಾವಂ ಪ್ರಾಪ್ಸ್ಯೆ ಇತಿ ಬುದ್ಧಿರಪಿ ಅಜ್ಞಾನಕೃತ ಏವ. ಬಾ, ತುಂಬ ಚೆನ್ನಾಗಿದೆ. ಶಾಂಕರ ಪ್ರಸ್ಥಾನ ಮರ್ಯಾದ. ಶಾಂಕರ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರದಲ್ಲಿ ಪೂಜ್ಯರಾದಂಥ ಸದ್ಗುರುಗಳವರು ಶಾಂಕರ ವೇದಾಂತ ಮರ್ಯಾದ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕರ್ತೃತ್ವ ಬುದ್ಧಿಯು ಅಜ್ಞಾನದಿಂದ ಉಂಟಾಗಿದೆಯೋ, ಅಕರ್ತೃತ್ವವೇ ಎಲ್ಲರಿಗೂ ಸ್ವಭಾವವಾಗಿದೆಯೋ, ಇದೇ ರೀತಿಯಲ್ಲಿ ನಾನು ಜ್ಞಾತೃ ಬ್ರಹ್ಮಜ್ಞೇಯ, ನಾನು ಬ್ರಹ್ಮವನ್ನು ತಿಳಿದುಕೊಂಡು ಅಜ್ಞಾನವನ್ನು ಪರಿಹಾರ ಮಾಡಿಕೊಂಡು ಬ್ರಹ್ಮಾತ್ಮ ಭಾವವನ್ನು ಹೊಂದುತ್ತೇನೆ ಅಂದ್ಕೊಂಡಿದ್ದಾನಲ್ಲ, ಈ ಬುದ್ಧಿಯೂ ಕೂಡ ಅವಿದ್ಯೆಯಿಂದಲೇ ಉಂಟಾದದ್ದು. ಶ್ರೀರಾಮಚಂದ್ರ ಇದರ ಮುಂದೆ ಅಧ್ಯಾರೋಪ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾತ್ಮ ವಿಜ್ಞಾನಿನಾಂತು ಜ್ಞಾತತ್ವಾದಿ ವಿಭಾಗರಹಿತಂ ನಿತ್ಯ ಶುದ್ಧಂ ನಿತ್ಯ ಬುದ್ಧಂ ನಿತ್ಯ ಮುಕ್ತ ಸ್ವಭಾವಂ ಬ್ರಹ್ಮೈವಾಹಂ ಇತ್ಯೇವ ನಿಶ್ಚಯ. ಬ್ರಹ್ಮಜ್ಞಾನಿಗಳಿಗೆ ನಾನು ಜ್ಞಾತೃವೂ ಅಲ್ಲದಿರುವ, ಪ್ರಮಾತ್ರವೂ ಅಲ್ಲದಿರುವ ಮತ್ತು ಜೀವತ್ವವಿಲ್ಲದಿರುವ, ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತವಾಗಿರುವ ಪರಬ್ರಹ್ಮವೇ ಯಾವಾಗಲೂ ಆಗಿದ್ದೇನೆ, ಅದೇ ನನ್ನ ನಿಜವಾದ ಸ್ವರೂಪ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿದೆ ಎನ್ನುವುದನ್ನು ಭಾಷ್ಯಕಾರ ಶಂಕರರು ತಮ್ಮ ಸೂತ್ರ ಭಾಷೆ ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ವಾಕ್ಯ ಇದೆ. ಅನ್ವೇಷ್ಟವ್ಯಾತ್ಮ ವಿಜ್ಞಾನಾತ್ ಪ್ರಾಕ್ ಪ್ರಮಾತೃತ್ವಮಾತ್ಮನಃ ಅನ್ವಿಷ್ಟಸ್ಯಾತ್ ಪ್ರಮಾತೈವ ಪಾಪದೋಷಾದಿವರ್ಜಿತಃ. 1:4 ಆತ್ಮತತ್ವವನ್ನು ಹುಡುಕಿ, ಆತ್ಮತತ್ವವನ್ನು ಶ್ರವಣ ಮಾಡಿ, ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ, ಅಂದರೆ ಅಜ್ಞಾನ ಸ್ಥಿತಿಯಲ್ಲಿ ಜೀವಾತ್ಮನು ತನ್ನನ್ನು ಪ್ರಮಾತ, ಕರ್ತ, ಭೋಕ್ತ ಮುಂತಾಗಿ ಮಾಡಿಕೊಂಡಿದ್ದ. ಯಾವಾಗ ಇವನಿಗೆ ಆತ್ಮಜ್ಞಾನ ಉಂಟಾಯಿತೋ, ವೇದಾಂತ ವಾಕ್ಯಾರ್ಥ ವಿಚಾರ ಮಾಡುತ್ತಾ ಸದ್ಗುರುಪದೇಶವನ್ನು ಶ್ರವಣ ಮಾಡುತ್ತಾ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಯಿತು. ಆಗ ಆತ್ಮಜ್ಞಾನವಾದ ಕೂಡಲೇ ಇವನು ಹೇಳ್ತಾನೆ, ನಾನು ಪ್ರಮಾತ್ರವೇ ಆಗಿರಲಿಲ್ಲ, ಹಿಂದೆಯೂ ಪ್ರಮಾತ್ರವಾಗಿರಲಿಲ್ಲ, ಇಂದು ಪ್ರಮಾತ್ರವಲ್ಲ, ಮುಂದೆಯೂ ಪ್ರಮಾತ್ರವಲ್ಲ, ಹಿಂದೆಯೂ ಕರ್ತೃಭೋಕ್ತವಾಗಿರಲಿಲ್ಲ. ಅಜ್ಞಾನವಿದ್ದಾಗಲೂ ನಾನು ಬ್ರಹ್ಮಸ್ವರೂಪನೇ ಆಗಿದ್ದೆ ಅಂತ ತಿಳ್ಕೊತಾನೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ತಾ ಇದ್ದಾರೆ ಪೂಜ್ಯರಾದ ಸದ್ಗುರುಗಳು. ತುಂಬ ಚೆನ್ನಾಗಿದೆ. ಮುಂದಕ್ಕೆ ಹೋಗ್ಬಿಡ್ತೇನೆ. ಮತ್ತೊಂದು ಇದೆಲ್ಲವನ್ನು ಉಪದೇಶ ಮಾಡಿ, ಶಾಸ್ತ್ರಸ್ಯಾಪಿ ಅಂತ್ಯ ಪ್ರಮಾಣತ್ವಂ, ಬಹಳ ಮುಖ್ಯವಾದ್ದು. ವೇದಾಂತ ಶಾಸ್ತ್ರವನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಅಂತ್ಯಂ ಪ್ರಮಾಣವೆಂದು ಬರೆದಿದ್ದಾರೆ. ಬ್ರಹ್ಮಜ್ಞಾನವಾಗುವವರೆಗೆ ಶಾಸ್ತ್ರಕ್ಕೆ ಶಾಸ್ತ್ರತ್ವ ಪ್ರಾಮಾಣ್ಯ. ಬ್ರಹ್ಮಜ್ಞಾನ ಉಂಟಾದ ಮೇಲೆ ಶಾಸ್ತ್ರವು ಪ್ರಮಾಣವೇ ಅಲ್ಲ. ಬ್ರಹ್ಮಜ್ಞಾನವಾದ ಮೇಲೆ ಶಾಸ್ತ್ರಕ್ಕೆ ಅಸ್ತಿತ್ವವೇ ಇಲ್ಲ. ಎಲ್ಲವೂ ಬ್ರಹ್ಮ ಅಂತ ಅರ್ಥವಾದ ಮೇಲೆ ಶಾಸ್ತ್ರ ಬೇರೆ ಉಳ್ಕೊಳ್ಳುತ್ತೀಯ? ಇಲ್ಲ. ನಾನೇ ಶಾಸ್ತ್ರವಾಗಿದ್ದೇನೆ, ನಾನೇ ಗುರುವಾಗಿದ್ದೇನೆ, ನಾನೇ ಶಿಷ್ಯನಾಗಿದ್ದೇನೆ, ಎಲ್ಲವೂ ನನ್ನಲ್ಲಿಯೇ ಕಲ್ಪಿತವಾಗಿ ತೋರುತ್ತಿದೆ ಅಂತ ತಿಳ್ಕೊತಾನೆ. ಶಾಸ್ತ್ರಸ್ಯ ಅಂತ್ಯ ಪ್ರಮಾಣತ್ವಂ ಬಹಳ ಮುಖ್ಯವಾದ ಭಾಗ ಇದೆ. ಶಾಸ್ತ್ರಾಚಾರ್ಯೋಪದೇಶಾತ್
ಆತ್ಮತತ್ವಜ್ಞಾನೇ ಜಾತೆ ಪ್ರಮಾಣಾದಿ ವ್ಯವಹಾರ ಮಿಥ್ಯಾತ್ವೇನ ಅವಗಮ್ಯತೆ. ಶಾಸ್ತ್ರಾಚಾರ್ಯರ ಉಪದೇಶವನ್ನು ಶ್ರವಣ ಮಾಡುತ್ತಾ ಆತ್ಮತತ್ವಜ್ಞಾನವನ್ನು ಹೊಂದಿದ ಮೇಲೆ ಅಂಥವನಿಗೆ ಪ್ರಮಾತು, ಪ್ರಮಾಣ, ಪ್ರಮೇಯ ಮುಂತಾಗಿರುವ ಎಲ್ಲ ವ್ಯವಹಾರಗಳು ಮಿಥ್ಯಾ ಎಂದು ತಿಳಿಯುತ್ತದೆ. ಮುಂದೆ ಹೇಳ್ತಾ ಇದ್ದಾರೆ, ಅಥ ಯಥೈವ ದ್ವೈತ ಬುದ್ಧಿ ಅದ್ವೈತ ಜ್ಞಾನೇನ ಬಾಧ್ಯತೆ ತಥೈವ ಅದ್ವೈತ ಬುದ್ಧಿರಪಿ ಕಿಮಿತಿ ಶೂನ್ಯ ಬುದ್ಧಿಯಾನ ಬಾಧ್ಯೇತ. ಶ್ರೀರಾಮಚಂದ್ರ, ದ್ವೈತ ಬುದ್ಧಿಯು ಅದ್ವೈತಾತ್ಮಜ್ಞಾನದಿಂದ ಬಾಧವಾಗುವಂತೆ ಅದ್ವೈತಾತ್ಮ ಬುದ್ಧಿಯೂ ಕೂಡ ಶೂನ್ಯ ಬುದ್ಧಿಯಿಂದ ಏಕೆ ಬಾಧಿತವಾಗಬಾರದು ಅಂದಿಟ್ಕೊಂಡು ಅದ್ವೈತಾತ್ಮ ಬುದ್ಧಿರೇವತು ಅಂತ್ಯ ಇತಿ ಕೋ ವಾ ವಿಸ್ರಂಭ. ಅದ್ವೈತಾತ್ಮ ಬುದ್ಧಿಯ ಕಟ್ಟ ಕಳೆಯದು ಮುಂದೇನೂ ಇಲ್ಲ ಅಂತ ಹೇಗೆ ನಂಬಬೇಕು ಅಂತಂದರೆ ಹೇಳ್ತಾ ಇದ್ದಾರೆ ಗುರುಗಳವರು. ಸ್ವಪ್ನಾಂತರ್ಗತ ಸ್ವಪ್ನೇ ತಾತ್ಕಾಲಿಕಿ ಜಾಗ್ರತ್ ಬುದ್ಧಿ ಅನುವರ್ತಮಾನ ಸ್ವಾಂತರ್ಭಾವಕ ಸ್ವಪ್ನ ವಿಷಯ ಏವ ನಿಶ್ಚಿತ ಜಾಗ್ರತ್ ಬುದ್ಧಿಯ ಬಾಧ್ಯತೆ. ತತಃ ಪಶ್ಚಾತ್ ಸಾಪಿ ಸ್ವಪ್ನ ವಿಷಯ ಜಾಗರಿತ ಬುದ್ಧಿ ಪರಮಾರ್ಥ ಜಾಗೃತ ವಿಷಯ ಬುದ್ಧಿಯ ಬಾಧ್ಯತೆ ಯಥಾ ಇತಿ ಸರ್ವೇಷಾಂನಃ ಪ್ರತ್ಯಕ್ಷಮೇತದ್. ಎಷ್ಟು ಜನ ಬರೀತಾರೆ ಅವಸ್ಥಾತ್ಮೆ ವಿಚಾರ. ಎಚ್ಚರದಿಂದ ಕನಸಿಗೆ ಹೋಗಿದ್ದೇವೆ, ಇದು ಎಚ್ಚರ ಸತ್ಯ, ಅದು ಕನಸು ಸುಳ್ಳು. ಆ ಕನಸಿನಲ್ಲಿ ಇನ್ನೊಂದು ಕನಸು ಬಿದ್ದಿದೆ, ಸ್ವಪ್ನಾಂತರ್ಗತ ಸ್ವಪ್ನ. ಆ ಎರಡನೇ ಸ್ವಪ್ನದಲ್ಲಿ ತೋರುತ್ತಿರುವುದನ್ನೆಲ್ಲ ಸತ್ಯ ಅಂದ್ಕೊಂಡಿದ್ದ. ಆ ಎರಡನೇ ಸ್ವಪ್ನದಿಂದ ಒಂದನೇ ಸ್ವಪ್ನಕ್ಕೆ ಬಂದ. ಆಗ ಆ ಎರಡನೇ ಸ್ವಪ್ನವೆಲ್ಲ ಸುಳ್ಳು ಅಂತಾಯಿತು, ಒಂದನೇ ಸ್ವಪ್ನ ಸತ್ಯ ಅಂತಾಯಿತು. ಆದರೆ ಈ ಎಚ್ಚರಿಕೆ ಬಂದ ಕೂಡಲೇ ಆ ಒಂದನೇ ಸ್ವಪ್ನ, ಎರಡನೇ ಸ್ವಪ್ನ ಎರಡೂ ಕೂಡ ಸ್ವಪ್ನವೆಂದು ಅರ್ಥವಾಗುತ್ತದೆ ಅಲ್ಲವೇ? ಅದೇ ರೀತಿಯಲ್ಲಿ ಜ್ಞಾನ ಉಂಟಾದ ಮೇಲೆ ಯಾವ ಶಾಸ್ತ್ರದಿಂದ ಜ್ಞಾನ ಉಂಟಾಗಿತ್ತೋ ಆ ಶಾಸ್ತ್ರವೂ ಕೂಡ ಪ್ರಮಾಣವಾಗಿ ಉಳಿದುಕೊಳ್ಳುವುದಿಲ್ಲ. ಈ ವಿಷಯದಲ್ಲಿ ತತ್ರ ಸಂಪ್ರದಾಯವಿದಾಂ ಗೌಡಪಾದಾಚಾರ್ಯಾಣ ಪ್ರತಿವಚನಮಿದ. ಈ ವಿಷಯಕ್ಕೆ ಭಗವಾನ್ ಗೌಡಪಾದಾಚಾರ್ಯರ ಉಪದೇಶ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದಃ ಜ್ಞಾತೆ ದ್ವೈತಂ ನ ವಿದ್ಯತೆ. ಇದೆಲ್ಲವೂ ಕೂಡ ಉಪದೇಶಾರ್ಥಂ, ಶಿಷ್ಯರಿಗೆ ಆತ್ಮಸ್ವರೂಪವನ್ನು ಉಪದೇಶ ಮಾಡುವುದಕ್ಕಾಗಿ ಕಲ್ಪಿಸಲ್ಪಟ್ಟಿರುವಂಥ ವಿಶೇಷವೇ ಹೊರತು ಜ್ಞಾತೆ ಸತಿ ಆತ್ಮಜ್ಞಾನ ಉಂಟಾಗಿ ಬಿಟ್ಟರೆ ದ್ವೈತಂ ನಿವರ್ತತೆ ಅಂತ ಹೇಳ್ತಾ ಇಲ್ಲ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ದಾರೆ, ಜ್ಞಾತೆ ದ್ವೈತಂ ನಿವರ್ತತೆ ಅಂತ ಹೇಳಿಲ್ಲ ಮಗು, ಜ್ಞಾನೇ ದ್ವೈತಂ ನೈವಿದ್ಯತೆ ಎಂದರು. ತತ್ವ ಅರ್ಥವಾದ ಮೇಲೆ ದ್ವೈತವು ಇಲ್ಲ ಅಂತ ಗೊತ್ತಾಗುತ್ತೆ. ಇಷ್ಟೇ ಬರ್ತವೆ, ಇದ್ದಂಥ ದ್ವೈತ ನಾಶವಾಗುವುದಿಲ್ಲ. ಅಂದ ಮೇಲೆ ಮೊದಲೂ ದ್ವೈತವಿರಲಿಲ್ಲ, ಈಗಲೂ ದ್ವೈತವಿಲ್ಲ, ಕೊನೆಯಲ್ಲೂ ದ್ವೈತವಿಲ್ಲ ಎನ್ನುವಂಥ ಜ್ಞಾನ ಉಂಟಾಗುತ್ತದೆ. ಇದು ಶಾಂಕರ ಪ್ರಸ್ಥಾನದ ವಿಶೇಷ ಅಂತ ಹೇಳಿಬಿಟ್ಟು ಕೊನೆಯ ವಾಕ್ಯ ಮತ್ತೆ ನೋಡಿ. ಉಪಸಂಹಾರ ತದೇವಂ ಸಾಂಪ್ರದಾಯಿಕ ಪೂರ್ವ ಆಚಾರ್ಯ ವಾಕ್ಯೋದಾಹರಣೇನೈವ ಸಂಗ್ರಹೇಣ ಪ್ರದರ್ಶಿತಾಃ ಶಂಕರ ಭಗವತ್ಪಾದಮತೇನ ಕೃತಿಚಿತ್ ವೇದಾಂತ ಮರ್ಯಾದಾ ವಿಶೇಷ. ವೇದಾಂತ ಮರ್ಯಾದಾ ವಿಶೇಷಗಳನ್ನು ಸಂಕ್ಷೇಪ ತೋರಿಸ್ಕೊಂಡಿದ್ದೇವೆ. ಸ್ವಯಂ ಸಿದ್ಧ ಏವ ಅದ್ವಿತೀಯಾತ್ಮ ನಿರ್ವಿಕಲ್ಪ. ಆತ್ಮನು
ಸ್ವಯಂ ಸಿದ್ಧನಾಗಿದ್ದಾನೆ, ನಿರ್ವಿಕಲ್ಪನಾಗಿದ್ದಾನೆ, ನಿರುಪಾಧಿಕನಾಗಿದ್ದಾನೆ. ಅವಿದ್ಯೆಯ ಇಂಥ ಆತ್ಮನಲ್ಲಿ ಅವಿದ್ಯೆಯಿಂದ ತಸ್ಮಿನ್ ಪ್ರಮಾಣ ಪ್ರಮೇಯ ಆದಿ ವಿಭಾಗ ವ್ಯವಹಾರ ವಿಕಲ್ಪ. ಅದ್ವಿತೀಯನಾಗಿರುವ ಆತ್ಮನಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಮುಂತಾಗಿರುವಂಥ ಎಲ್ಲ ವ್ಯವಹಾರಗಳು ತೋರ್ತವೆ. ಕ್ರಿಯಾ ಕಾರಕ ಫಲ ವಿಭಾಗ ವ್ಯವಹಾರ ವಿಕಲ್ಪಾಶ್ಚ ಭವಂತಿ. ಎಷ್ಟು ಜನ ಇದೆ? ಕ್ರಿಯಾಕಾರಕ ಫಲ ವ್ಯವಹಾರ, ಪ್ರಮಾತ ಪ್ರಮಾಣ ಪ್ರಮೇಯ ವ್ಯವಹಾರ, ಜನ್ಮಾಂತರ ವ್ಯವಹಾರ, ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ, ಎಲ್ಲ ವ್ಯವಹಾರಗಳು ಅವಿದ್ಯೆಯಿಂದಲೇ ತೋರ್ತಾ ಇವೆ. ತಾಮೇತಾಂ ಅವಿದ್ಯಾಂ ಪುರಸ್ಕೃತ್ಯ ವಿಧಿ ಪ್ರತಿಷೇಧ ಮೋಕ್ಷಪರಾಣ್ಯಪಿ ಶಾಸ್ತ್ರಾಣಿ ಪ್ರವೃತ್ತಾನಿ. ಶ್ರೀರಾಮಚಂದ್ರ ಈ ಅವಿದ್ಯೆಯನ್ನು ಇಟ್ಟುಕೊಂಡೇ, ಅವಿದ್ಯೆಯನ್ನು ಮುಂದು ಮಾಡಿಕೊಂಡೇ ವೇದಾಂತ ಶಾಸ್ತ್ರವೂ ಹೊರಟಿದೆ. ಆತ್ಮಜ್ಞಾನ, ಅಜ್ಞಾನ, ಅಜ್ಞಾನದಿಂದ ಬಂಧ, ಜ್ಞಾನದಿಂದ ಮೋಕ್ಷ, ಗುರು ಶಿಷ್ಯ ಶಾಸ್ತ್ರ ಎಲ್ಲ ವ್ಯವಹಾರವೂ ಕೂಡ ಅವಿದ್ಯೆಯನ್ನು ಇಟ್ಕೊಂಡೇ ಹೊರಟಿವೆ. ಶ್ರುತಿಸ್ತು ತದಾತ್ಮತತ್ವಂ ನ ವಿಷಯೀಕೃತ್ಯ ಬೋಧಯತೆ. ಶ್ರುತಿಯಾದರೋ ವೇದಾಂತ ಶಾಸ್ತ್ರವಾದರೋ ಇಂಥ ನಿರ್ವಿಕಲ್ಪನಾಗಿರುವ ಅದ್ವೈತೀಯನಾದ ಆತ್ಮನನ್ನು ವಿಷಯ ಮಾಡಿಕೊಂಡು ಉಪದೇಶ ಮಾಡುತ್ತಿಲ್ಲ. ನಾನು ನಿನಗೆ ಆತ್ಮನನ್ನು ತಿಳಿಸ್ಕೊಡ್ತೇನಪ್ಪ ಬಾ. ಆತ್ಮ ಅಂತಂದರೆ ಕಪ್ಪಗಿದ್ದಾನೆ, ಬೆಳ್ಳಗಿದ್ದಾನೆ, ಸುಂದರ ಮೂರ್ತಿಯಾಗಿದ್ದಾನೆ, ಎಲ್ಲರನ್ನೂ ಕಾಪಾಡ್ತಾನೆ ಅಂತ ಹೇಳ್ತಾ ಇಲ್ಲ. ಆತ್ಮ ಸ್ವಲ್ಪ ಹೇಳಬೇಕಾದ್ರೆ ಯತ್ತದ್ರೇಶಮಗ್ರಾಶಮಗೋತ್ತಮವರ್ಣಂ ಅಚಕ್ಷುಶ್ರೋತ್ರಂ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತು ಅಂಥೇಳಿ ನಿರ್ವಿಕಾರನಾದ ಆತ್ಮನನ್ನು ನೇತೆ ನೇತೆ ರೂಪದಿಂದಲೇ ತಿಳಿಸ್ತಾ ಇದೆ. ಶಾಸ್ತ್ರಾದಿ ವಿಭಾಗೋಪಿ ಪ್ರಾಗೇವ ಆತ್ಮಜ್ಞಾನತೆ ಉಪಾಯತ್ವೇನ ಕಲ್ಪ್ಯತೆ. ಶಾಸ್ತ್ರ ಶಿಷ್ಯ ಗುರು ಈ ವಿಭಾಗವೂ ಕೂಡ ಆತ್ಮಜ್ಞಾನಕ್ಕಿಂತ ಮುಂಚೆಯೇ ಉಪಾಯವಾಗಿ ಕಲ್ಪಿಸಲ್ಪಡುತ್ತಿದೆ. ವಿಜ್ಞಾತೇತು ತತ್ವೇ ಬ್ರಹ್ಮತತ್ವ ಅರ್ಥವಾಗಿ ಬಿಟ್ಟರೆ, ಪರಮಾರ್ಥ ತತ್ವ ಅರ್ಥವಾಗಿ ಬಿಟ್ಟರೆ ವಿಭಾಗ ನೈವ ಯಾವ ವಿಭಾಗವೂ ಇಲ್ಲ ಸರಿ ಅನ್ನುವುದನ್ನು ಭಾಷ್ಯಕಾರ ತೋರಿಸಿದ್ದಾರೆ ಅಂತ ಹೇಳಿಬಿಟ್ಟು ತದೇವಂ ಕೊನೆಯವಾಗಿ ಹೀಗೆ ಭಗವತ್ಪಾದ ಸಂಪ್ರದಾಯ ಸಮ್ಮತ ವೇದಾಂತೋಪಗಮ ಕಯಾ ಪ್ರಕ್ರಿಯೆಯ ವೇದಾಂತೇಷು ಉಪಪಾದ್ಯಂತೆ ಇತಿ ಇದಂ ಅಸ್ಮಿನ್ ಪ್ರಕರಣೆ ಅಸ್ಮಿನ್ ಕಿರಣೆ ಸಂಕ್ಷೇಪೇಣ ಉಕ್ತಮೇವ ವಿಶಿಷ್ಯ ವಿಸ್ತರೇಣ ಪ್ರತಿಪಾದ್ಯತೆ ಸಮಾನಂತರೋತ್ತರ ಕಿರಣೆ ಇತಿ ಸರ್ವಂ ಶಿವಂ. ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು, ಅದ್ಭುತ. ಭಗವತ್ಪಾದ ಶಂಕರರ ಸಂಪ್ರದಾಯದಂತೆ ಸಮ್ಮತವಾಗಿರುವ ವೇದಾಂತ ಉಪಗಮಗಳನ್ನು ತಿಳಿದುಕೊಟ್ಟಿದ್ದೆ. ಇಂಥ ವೇದಾಂತ ಪ್ರಕ್ರಿಯೆಯನ್ನು, ಇಂಥ ಶಾಂಕರ ಸಿದ್ಧಾಂತವನ್ನು ನಾವುಗಳು ಯಾವ ಪ್ರಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಾಳೆ ದಿವಸ ಮುಂದಿನ ಭಾಗದಲ್ಲಿ ಹೇಳೋಣ ಅಂತ ಹೇಳುತ್ತಾ ಇಲ್ಲಿಗೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರೆಣ್ಯ ಶ್ರೀ ಪೂಜ್ಯಪಾದ ಶ್ರೀಮಚ್ಛಂಕರ ಭಗವಚ್ಚರಣ ಸ್ಮರಣ ಪರಿಚಯಾವಾಪ್ತ ವೇದಾಂತ ಪ್ರವೇಶೇನ ಶ್ರೀ ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ ಸಚ್ಚಿದಾನಂದೇಂದ್ರ ಸರಸ್ವತ್ಯಾಖ್ಯೇನ ಭಿಕ್ಷುಣ ಪ್ರಣೀತೆ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರಾಭಿಧೆ ಪ್ರಕರಣ ಶಾಂಕರ ವೇದಾಂತ ಮರ್ಯಾದಾ ನಾಮ ತೃತೀಯ ಚರಣ ಸಮಾಪ್ತ. ಓಂ ಶಾಂತಿ ಶಾಂತಿ ಶಾಂತಿ. ನಾಳೆ ದಿವಸ ಶಾಂಕರ ವೇದಾಂತ ಪ್ರಕ್ರಿಯಾ ಸ್ವರೂಪಂ ತುಂಬ ಚೆನ್ನಾಗಿದೆ, ನನಗೆ ಅತ್ಯಂತ ಪ್ರಿಯವಾಗಿರುವ ಭಾಗ. ಅದನ್ನು ನಾಳೆ ದಿವಸ
ನೋಡೋಣ ಅಂತ ತಿಳಿಸುತ್ತಾ ಇಲ್ಲಿಗೆ ಇಂದಿನ 3ನೇ ದಿವಸದ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದ 3ನೇ ದಿವಸದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.